ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಯೋಗೀಜಿ ಅವರೇ ಬೇರೆ, ಯೋಗೀಜಿ ಅವರ ಸ್ಟೈಲೇ ಬೇರೆ. ಮೊನ್ನೆ ಕ್ರಿಸ್ಮಸ್ ದಿವಸ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ನಮ್ಮ ಯೋಗಿ ಆದಿತ್ಯನಾಥ್ ಅವರು. ಯೋಗಿ ಆದಿತ್ಯನಾಥ್ ಅವರು ಇಡೀ ದೇಶದಲ್ಲಿ ಅತ್ಯಂತ ಮಾದರಿಯಾಗಿರುವಂಥ ಮುಖ್ಯಮಂತ್ರಿ. ಈಗ ಭಾರತೀಯ ಜನತಾ ಪಾರ್ಟಿ ಸುಮಾರು 13 ಜನ ಮುಖ್ಯಮಂತ್ರಿಗಳು ಬೇರೆ ಬೇರೆ ರಾಜ್ಯಗಳಲ್ಲಿದ್ದಾರೆ. ಒಂದು 2-3 ಹೆಸರುಗಳನ್ನ ಬಿಟ್ಟರೆ ಬಾಕಿ ಯಾರ ಹೆಸರುಗಳು ಕೂಡ ಎಲ್ಲಿಯೂ ಚಾಲ್ತಿಯಲ್ಲಿರೋದಿಲ್ಲ ಮತ್ತು ಅವ್ರು ಯಾರ ಹೆಸರು ಕೂಡ ನಾವು ಪ್ರಸ್ತಾಪವನ್ನು ಕೂಡ ಮಾಡೋದಿಲ್ಲ. ಒಂದು 2-3 ಹೆಸರು ಮಾತ್ರ. ಒಂದು ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ಹೆಸರು ಹೇಳ್ತೀವಿ, ಇಲ್ಲ ಅಂತಂದರೆ ಹಿಮಂತ ಬಿಸ್ವ ಶರ್ಮಾ ಅವ್ರ ಹೆಸರು ಪ್ರಸ್ತಾಪಕ್ಕೆ ಬರುತ್ತೆ. ಅದು ಬಿಟ್ಟರೆ ಹೆಚ್ಚಿನ ಮುಖ್ಯಮಂತ್ರಿಗಳು ಯಾರಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಅನ್ನೋದು ಯಾರಿಗೂ ಗೊತ್ತೇ ಆಗೋದಿಲ್ಲ. ಅದು ಮಧ್ಯಪ್ರದೇಶ ಆಗಿರಬಹುದು, ರಾಜಸ್ಥಾನ ಆಗಿರಬಹುದು, ಗುಜರಾತ್ನಲ್ಲೇ ಕೂಡ. ಗುಜರಾತ್ನಲ್ಲಿ ಅಷ್ಟು ವರ್ಷಗಳ ಕಾಲ ನರೇಂದ್ರ ಮೋದಿ ಅವರು ಸ್ವತಃ ಮುಖ್ಯಮಂತ್ರಿ ಆಗಿದ್ದಂಥ ರಾಜ್ಯದಲ್ಲಿ ಈಗ ಯಾರು ಮುಖ್ಯಮಂತ್ರಿ ಅಂತ ಕೇಳಿದ್ರೆ ನಾವು ತಡವರಿಸ್ತೀವಿ. ಆ ಸ್ಥಿತಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿದೆ. ಅಂದರೆ ಅದರ ಅರ್ಥ ಈ ದೇಶದಲ್ಲಿ ಸರ್ವವ್ಯಾಪಿಯಾಗಿ ಹೆಸರು ಮಾಡಿದಂಥ ವ್ಯಕ್ತಿಗಳು ಕೆಲವರು. ಅದರಲ್ಲಿ ಯೋಗಿ ಆದಿತ್ಯನಾಥ್ ಅವರೊಬ್ಬರು. ನರೇಂದ್ರ ಮೋದಿ ಅವರು ಬಿಡಿ, ಈ ದೇಶದ ಪ್ರಧಾನಮಂತ್ರಿ. ಭಾರತ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ಜನ ನರೇಂದ್ರ ಮೋದಿ ಅವರ ಹೆಸರನ್ನು, ಅವರಲ್ಲ ಪಾಕಿಸ್ತಾನದ ಜನ ನಮಗೆ ನರೇಂದ್ರ ಮೋದಿ ಥರ ಒಬ್ಬ ಪ್ರೈಮ್ ಮಿನಿಸ್ಟರ್ ಬೇಕು ಅಂತ ಆಶಿಸ್ತಾರೆ. ಯೋಗಿ ಆದಿತ್ಯನಾಥ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅವ್ರು ಮಾಡಿರುವಂಥ ಒಂದು ಕೆಲಸ, ಭಾರತ ದೇಶದ ಸಂಸ್ಕೃತಿ, ಇಲ್ಲಿಯ ಪರಂಪರೆ ಮತ್ತು ನಮ್ಮ ಧರ್ಮ ಮೂರನ್ನು ಉಳಿಸಲಿಕ್ಕೆ ಮತ್ತು ಈ ದೇಶದ ಸಂವಿಧಾನ ಹೇಗಿರಬೇಕು ಅನ್ನುವುದರ ಕುರಿತು ಸ್ಪಷ್ಟವಾದಂಥ ಕಲ್ಪನೆ ಇಟ್ಕೊಂಡಂಥ 3 ಜನ ದಿಗ್ಗಜರ ಅಧ್ವರ್ಯುಗಳ ಅದ್ಭುತವಾದಂಥ ಪುತ್ಥಳಿಗಳನ್ನು ಉತ್ತರ ಪ್ರದೇಶದಲ್ಲಿ ಲಖನೌನಲ್ಲಿ ನಿರ್ಮಿಸಿದ್ದಾರೆ ಯೋಗಿ ಆದಿತ್ಯನಾಥ್. ಒಬ್ಬರು ಅಟಲ್ ಬಿಹಾರಿ ವಾಜಪೇಯಿ, ಅವ್ರ ಬಗ್ಗೆ ಮಾತಾಡೋದೇ ಬೇಡ. ಇವತ್ತು ಕಾಂಗ್ರೆಸ್ಸಿನವರು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದರೆ ಪರವಾಗಿಲ್ಲ, ನಮಗೆ ನರೇಂದ್ರ ಮೋದಿ ಬೇಡಾಗಿತ್ತು, ಅಟಲ್ ಬಿಹಾರಿ ವಾಜಪೇಯಿ ಇದ್ರೆ ಹೆಂಗೋ ನಾವು ಸಾವರಿಸ್ಕೋತಾ ಇದ್ವಿ ಅಂತ ಇವತ್ತಿಗೂ ಅವರನ್ನು ಕೊಂಡಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಅಲ್ಲ, ಕಾಂಗ್ರೆಸ್ ಕೊಂಡಾಡತ್ತೆ. ಆ ರೀತಿಯಾದಂಥ ಅಜಾತ ಶತ್ರುವಾದಂಥ ಒಬ್ಬ ರಾಜಕಾರಣಿ. ಅವರ ಭಾಷಣಗಳು ಎಲ್ಲಿಯಾದರೂ ನಿಮ್ಗೆ ಸಿಕ್ಕರೆ ಯೂಟ್ಯೂಬ್ನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸ್ಪೀಚ್ ಅಂತ ಹಾಕಿ ನಿಮ್ಗೆ ಬರ್ತವೆ. ಸ್ವಲ್ಪ ಸಾವಧಾನದಿಂದ ಕೇಳಬೇಕು, ತಾಳ್ಮೆಯಿಂದ ಕೇಳಬೇಕು. ಭಾಳ ಬಿಡಿಸಿ ಮಾತಾಡುವಂಥ ಅವ್ರ ವೈಖರಿ, ಭಾಷಣದ ವೈಖರಿ ಅವರು. ಆದರೆ ಅದ್ಭುತವಾದಂಥ ಅಪ್ರತಿಮವಾದಂಥ ಮಾತುಗಾರ, ಜೊತೆಗೆ ಅಷ್ಟೇ ದೂರದರ್ಶಿತ್ವ ಇದ್ದಂಥ ಒಬ್ಬ ನಾಯಕ. ಅವರ 101ನೇ ಜನ್ಮದಿನೋತ್ಸವದ ಸಂದರ್ಭದಲ್ಲಿ ಒಂದು ಅದ್ಭುತವಾದಂಥ 65 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಯೋಗಿ ಆದಿತ್ಯನಾಥ್ ಅವರು ನಿರ್ಮಿಸಿದ್ದಾರೆ. ಎಲ್ಲಿ? ಗೋಮತಿ ನದಿಯ ತಟದ ಮುಂದೆ ದಾಟ್ಕೊಂಡು ಹೋಗುವಾಗ ಹರ್ದೋಯ್ ಅಂತ ಒಂದು ರಸ್ತೆ ಬರುತ್ತೆ, ಲಖನೌಯಿಂದ ಹರ್ದೋಯ್ಗೆ ಹೋಗೋ ರಸ್ತೆ. ಅಲ್ಲಿ ನೀವು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಆ ರೀತಿಯಾದಂಥ ಪ್ರದೇಶವಾಗಿತ್ತದು. ಅದು ಎಲ್ಲ ಇಡೀ ಊರಿನ ಮಲಿನ ಪದಾರ್ಥಗಳನ್ನೆಲ್ಲ ತಂದು, ಗಾರ್ಬೇಜ್ ಅದು ತಂದು ಹಾಕ್ತಾ ಇದ್ರಲ್ಲಿ. ಆ ಜಾಗವನ್ನು ಪರಿಶುದ್ಧಗೊಳಿಸಿ ಸುಮಾರು 98,000 ಸ್ಕ್ವೇರ್ ಫೀಟ್ನಷ್ಟು ಒಂದು ಮ್ಯೂಸಿಯಮನ್ನು ಮಾಡಲಾಗಿದೆ. 30 ಎಕರೆ ಜಾಗವನ್ನು ಅದಕ್ಕಾಗಿ ಬಳಸಲಾಗಿದೆ. ಬಳಸಿ ನೀವು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಂದರವಾದಂಥ ಕಮಲದ ಆಕಾರದ ಒಂದು ಮ್ಯೂಸಿಯಂ ನಿರ್ಮಾಣ, ಜೊತೆಗೆ 65 ಅಡಿ ಎತ್ತರದ ಒಂದು ಕಂಚಿನ ಪ್ರತಿಮೆ. ಅದ್ರ ಜೊತೆ ಭಾಳ ಮುಖ್ಯವಾಗಿ ಹೇಳಬೇಕಾದಂಥ ಹೆಸರು ಶ್ಯಾಮಾ ಮುಖರ್ಜಿ ಅವರ ಪ್ರತಿಮೆಯನ್ನು ಕೂಡ ನಿಲ್ಲಿಸಲಾಗಿದೆ ಅಲ್ಲಿ. ಶ್ಯಾಮಾ ಮುಖರ್ಜಿ ಯಾರು ಅಂತ ನಾವು ನೆನಪಿಸ್ಕೋಬೇಕು ಅಂತಂದರೆ, ಕಾಶ್ಮೀರದ ಹೋರಾಟದ ಮುಂಚೂಣಿಯಲ್ಲಿ ನಿಂತು ಪ್ರಾಣತ್ಯಾಗ ಮಾಡಿದ ವ್ಯಕ್ತಿಯವರು. ಏಕ್ ದೇಶ್ ಏಕ್ ಸಂವಿಧಾನ ಅಂತ ಹೇಳಿದಂಥ ಮನುಷ್ಯ. 2 ಸಂವಿಧಾನ ಒಂದು ದೇಶದಲ್ಲಿ ಇರಬಾರ್ದು, ಕಾಶ್ಮೀರಕ್ಕೊಂದು ಸಂವಿಧಾನ, ಭಾರತಕ್ಕೊಂದು ಸಂವಿಧಾನ ಅಂತಂದರೆ ಭಾರತದ ಜೊತೆ ಅಂತ ಹೇಗಾಗತ್ತೆ. ಆದ್ದರಿಂದ ಏಕ್ ವಿಧಾನ್ ಏಕ್ ಸಂವಿಧಾನ್ ಏಕ್ ಜೆಂಡಾ ಅಂತ ಹೋರಾಟ ಮಾಡಿದಂಥ ವ್ಯಕ್ತಿಯವರು ಶ್ಯಾಮಾ ಮುಖರ್ಜಿ. ಅವರಿಗೆ ಚಳಿ ಜ್ವರ ಬರುತ್ತೆ, ಅವ್ರನ್ನ ತೆಗೆದುಕೊಂಡು ಹೋಗಿ ಗೃಹ ಬಂಧನಕ್ಕೆ ಇಡ್ತಾರೆ ಕಾಶ್ಮೀರದಲ್ಲಿ. ಅದಾದ ಮೇಲೆ ಅವರು ಇದ್ದಕ್ಕಿದ್ದ ಹಾಗೆ ಅವ್ರು ತೀರ್ಕೊಂಡ್ರು ಅನ್ನುವಂಥ ಸುದ್ದಿ ಬರುತ್ತೆ. ಅದ್ರ ಬಗ್ಗೆ ಭಾಳ ದೊಡ್ಡದಾದಂಥ ವಿವಾದ ಇದೆ. ಅಂಥ ಶ್ಯಾಮಾ ಮುಖರ್ಜಿ ಅವ್ರ ಬಗ್ಗೆ ಯಾರೂ ಪ್ರಸ್ತಾಪಿಸದೇ ಇದ್ದ ಸಂದರ್ಭದಲ್ಲಿ ಆರ್ಟಿಕಲ್ 370 ರದ್ದಾದಾಗ ಅತಿ ಹೆಚ್ಚು ಹೆಸರು ಕೇಳಿ ಬಂದದ್ದೇ ಶ್ಯಾಮಾ ಮುಖರ್ಜಿ ಅವರು. ಅವರ ಕಂಚಿನ ಪ್ರತಿಮೆಯನ್ನು 65 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಮಾಡಿದ್ದಾರೆ. ಜೊತೆಗೆ ದೀನ್ ದಯಾಳ್ ಉಪಾಧ್ಯಾಯ ಅವ್ರದ್ದು, ಡಾಕ್ಟರ್ ದೀನ್ ದಯಾಳ್ ಉಪಾಧ್ಯಾಯ ಅವ್ರ ಬಗ್ಗೆ ನಾ ಹೇಳಲೇಬೇಕಾ. ಇಲ್ಲಿ 3 ಜನರದು ರಾಷ್ಟ್ರೀಯ ಪ್ರೇರಣಾ ಸ್ಥಳ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಅಂದರೆ ಮೋಟಿವೇಶನ್ ಮಾಡುವಂಥ 3 ಪುತ್ಥಳಿಗಳಿವು ಅಂತ. ನಮ್ಮಲ್ಲಿ ಭಾರತ ದೇಶದಲ್ಲಿ ಏನಾಗಿದೆ ಅಂದರೆ, ಯಾವುದೇ ಒಂದು ಕಟ್ಟಡ ಇರಲಿ,
ಆ ಕಟ್ಟಡಕ್ಕೆ ಒಂದೋ ಇಂದಿರಾ ಗಾಂಧಿ ಹೆಸರು ಇಡಬೇಕು. ನೋಡಿ, ಪಾಲಮ್ ಏರ್ಪೋರ್ಟ್ ಅಂತ ಇದು ಹೆಸರಿತ್ತು ದಿಲ್ಲಿಯಲ್ಲಿ. ಇದ್ದಕ್ಕಿದ್ದಾಗ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೆಸರು ಮಾಡಲಾಯಿತು. ಒಂದೋ ಅದು ಜವಾಹರ್ಲಾಲ್ ನೆಹರು ಹೆಸರು ಇರಬೇಕು, ಇಲ್ಲ ಇಂದಿರಾ ಗಾಂಧಿ ಹೆಸರು ಇರಬೇಕು, ಇಲ್ಲ ಅಂದರೆ ರಾಜೀವ್ ಗಾಂಧಿ ಹೆಸರು. ನನಗೆಲ್ಲಕ್ಕಿಂತ ಬೇಸರ ಆಗೋದೇನೆಂದರೆ ವಿಶ್ವವಿದ್ಯಾಲಯಗಳಿಗೆ ಈ ನಕಲಿ ಗಾಂಧಿ ಕುಟುಂಬಗಳ ಹೆಸರನ್ನು ಇಟ್ಟಿರೋದು. ಇವರು ಯಾರೂ ಪದವೀಧರರಲ್ಲ. ಇಂದಿರಾ ಗಾಂಧಿಯಿಂದ ಹಿಡಿದು ರಾಜೀವ್ ಗಾಂಧಿಯಿಂದ ಹಿಡಿದು ಯಾರೂ ಪದವೀಧರರಲ್ಲ. ಇವ್ರ ಹೆಸರು ವಿಶ್ವವಿದ್ಯಾಲಯ, ಮುಕ್ತ ವಿಶ್ವವಿದ್ಯಾಲಯ ಅಂತ ಇವ್ರ ಹೆಸರು. ಹೆಸರು ಇಡ್ಲಿಕ್ಕಾದರೂ ಒಂದು ಅದಕ್ಕೆ ಅನ್ವರ್ಥವಾಗಿರ್ಬೇಕಲ್ವಾ, ಯೋಗ್ಯ ಅನ್ನಿಸ್ಬೇಕಲ್ವಾ? ಹಾಗಿಲ್ವೇ ಅಲ್ಲ. ಕ್ರೀಡಾಂಗಣ ಕಂಡ್ರೆ ಕ್ರೀಡಾಂಗಣಕ್ಕೂ ಅವ್ರದ್ದೇ ಹೆಸರು. ಈ ರೀತಿ ದೇಶಾದ್ಯಂತ ಈ ಕಾಯಿಲೆ ವ್ಯಾಪಿಸಿರುವ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ತರದವರು ಈ ರೀತಿಯದಾದಂಥ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡಿ 3 ಜನ ಪುತ್ಥಳಿಗಳನ್ನು ನಿರ್ಮಿಸಿ ಒಂದು ದೊಡ್ಡದಾದಂಥ ಮ್ಯೂಸಿಯಮನ್ನು ಮಾಡಿ ಪ್ರೇಕ್ಷಣೀಯ ಸ್ಥಳವನ್ನಾಗಿ ಈ ಹರ್ದೋಯ್ ರಸ್ತೆಯಲ್ಲಿ ಮಾಡಿದ್ದಾರೆ. ಮೊನ್ನೆ ಅದನ್ನು ನರೇಂದ್ರ ಮೋದಿಯವರು ಲೋಕಾರ್ಪಣೆ ಮಾಡಿದರು. ಲೋಕಾರ್ಪಣೆ ಮಾಡುವಾಗ ಮಾತನಾಡಿದರು ನರೇಂದ್ರ ಮೋದಿಯವರು. ಇಷ್ಟು ಸೊಗಸಾದ ಭಾಷಣ ಮಾಡಿದರು. ನಿಜಕ್ಕೂ ನನಗೆ ಈ ಭೂಮಿಯ ಮೇಲೆ ದೀನ್ ದಯಾಳ್ ಉಪಾಧ್ಯಾಯ ಥರದವರು, ಆಮೇಲೆ ಮದನ್ ಮೋಹನ್ ಮಾಳವೀಯ ಥರದವರು, ಶ್ಯಾಮ್ ಪ್ರಸಾದ್ ಮುಖರ್ಜಿ ಥರದವರು, ಅಟಲ್ ಬಿಹಾರಿ ವಾಜಪೇಯಿ ಥರದವರು ಈ ಭೂಮಿ ಮೇಲೆ ಬಂದು ಹೋದ್ರ, ಇವರೆಲ್ಲ ಅವತರಿಸಿದ್ರ ಅಂತ ಅನಿಸ್ಬೇಕು. ಆ ರೀತಿಯಾದಂಥ ವ್ಯಕ್ತಿತ್ವಗಳು, ಪ್ರಾಂಜಲವಾದಂಥ ವ್ಯಕ್ತಿತ್ವ ಒಬ್ಬೊಬ್ಬರದು, ನಿರಭ್ರವಾದಂಥ ವ್ಯಕ್ತಿತ್ವ. ಅಂಥ ವ್ಯಕ್ತಿಗಳು ದೇಶಕ್ಕಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಅವರನ್ನು ಸ್ಮರಿಸುವ ಕೆಲಸವನ್ನು ಯಾರು ಮಾಡಬೇಕು? ನಮ್ಮ ಮುಖ್ಯಮಂತ್ರಿಗಳು ಮಾಡಬೇಕು, ಪ್ರಧಾನಮಂತ್ರಿಗಳು ಮಾಡಬೇಕು, ದೇಶವನ್ನು ಆಳವರು ಮಾಡಬೇಕು. ಯೋಗಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯೋಗಿ ಉಳಿದ ಎಲ್ಲ ರಾಜಕಾರಣಿಗಳಿಗಿಂತ ಭಿನ್ನವಾಗಿ ಯಾಕೆ ನಿಲ್ತಾರೆ ಅಂದರೆ ಅವರೊಬ್ಬ ರಾಜಕಾರಣಿ ಅಲ್ಲ. ನಾನು ಯಾವಾಗಲೂ ಹೇಳ್ತೇನೆ ಈ ಮಾತನ್ನ. ಈಗ ಭಾಳ ಮಜಾ ಇತ್ತು. ಮೊನ್ನೆ ಏನಾಯಿತು ಅಂತಂದರೆ, ಅಲ್ಲಿ ಪಂಕಜ್ ಚೌಧರಿ ಅಂಥೇಳಿ ಒಬ್ಬ ಉತ್ತರ ಪ್ರದೇಶದ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಲಾಗಿದೆ. ಈತ ಕುರ್ಮಿ ಜನಾಂಗಕ್ಕೆ ಸೇರಿದಂಥ ವ್ಯಕ್ತಿ. ಒಂದು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡದಾದಂಥ ಆರೋಪ ಇತ್ತು. ಏನು ಆರೋಪ ಅಂತಂದರೆ, ಇದು ಬನಿಯಾ ಬ್ರಾಹ್ಮಣೋಂಕಿ ಪಾರ್ಟಿ ಅಂತೇಳಿ. ಬನಿಯಾ ಅಂದರೆ ವ್ಯಾಪಾರ ಮಾಡೋರು, ಬ್ರಾಹ್ಮಣೋಂಕಿ ಪಾರ್ಟಿ ಬ್ರಾಹ್ಮಣರದು. ವ್ಯಾಪಾರಸ್ಥರು ಮತ್ತು ಬ್ರಾಹ್ಮಣರು, ಮಾರ್ವಾಡಿಗಳು, ಶಟ್ರು, ಬ್ರಾಹ್ಮಣರು ಸೇರಿ ಮಾಡಿರುವಂಥ ಪಾರ್ಟಿ ಅಂತ ಇದ್ರ ಮೇಲೆ ಇದ್ದಂಥ ಅತಿ ದೊಡ್ಡದಾದ ಆರೋಪ. ಆದರೆ ವಿಚಿತ್ರ ಅಂದರೆ, ವಿಪರ್ಯಾಸ ಅಂದರೆ, ದಲಿತ ವರ್ಗಕ್ಕೆ, ಹಿಂದುಳಿದ ವರ್ಗಕ್ಕೆ ಅತಿ ಹೆಚ್ಚು ಮಾನ್ಯತೆಯನ್ನು ಕೊಟ್ಟದ್ದು, ಅತಿ ಹೆಚ್ಚು ಅದಕ್ಕೆ ಅವಕಾಶ ಮಾಡಿಕೊಟ್ಟಂಥದ್ದು ನರೇಂದ್ರ ಮೋದಿ ಅವರ ಸರ್ಕಾರ. ಅಂಬೇಡ್ಕರ್ ಅವರ ಇದನ್ನು ಮಾಡಿದ್ದೇ ನರೇಂದ್ರ ಮೋದಿ ಅವರು. ಅಂಬೇಡ್ಕರ್ ಅವ್ರಿಗೆ ಸ್ಮರಣ ಸ್ಥಳವನ್ನು ನಿರ್ಮಾಣ ಮಾಡಿದ್ದೇ ನರೇಂದ್ರ ಮೋದಿ ಅವರು. ಭಾಳಷ್ಟು ಜನರಿಗೆ ಇದು ಗೊತ್ತೇ ಇಲ್ಲ. ಆದರೆ ಅವ್ರು ಕರೆಯೋದೇನು, ಬ್ರಾಹ್ಮಣ ಮತ್ತು ಬಲಿಯೊಂಕ ಬನಿಯಾ ಅಂತಾರೆ ಅವ್ರಿಗೆ. ಈಗ ಈ 3 ಮೂರ್ತಿಗಳನ್ನ ಮಾಡಿದಾರಲ್ಲ, ಇದ್ರ ಮೇಲೆ ದೊಡ್ಡ ಆರೋಪ ಏನಪ್ಪ ಅಂದರೆ, ಇಲ್ಲಿ ಉತ್ತರ ಪ್ರದೇಶದಲ್ಲಿ 2027ರಲ್ಲಿ ಚುನಾವಣೆ ಇದೆ. 2027ರ ಚುನಾವಣೆ ಹಿನ್ನೆಲೆಯಲ್ಲಿ 3 ಜನ ಬ್ರಾಹ್ಮಣರ ಪ್ರತಿಮೆಗಳನ್ನು ನಿಲ್ಲಿಸಲಾಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಬ್ರಾಹ್ಮಣ, ಶ್ಯಾಮ ಪ್ರಸಾದ್ ಮುಖರ್ಜಿ ಬ್ರಾಹ್ಮಣ, ಆಮೇಲೆ ದೀನ್ ದಯಾಳ್ ಉಪಾಧ್ಯಾಯ ಅಂತೂ ಬ್ರಾಹ್ಮಣನೇ ಬ್ರಾಹ್ಮಣ. ಹೀಗಾಗಿ ಬ್ರಾಹ್ಮಣರ ನಿರ್ಣಾಯಕ ಮತ ಇರೋದರಿಂದ ಉತ್ತರ ಪ್ರದೇಶದಲ್ಲಿ ಅವರ ಪ್ರತಿಮೆಯನ್ನು ನಿಲ್ಲಿಸಲಾಗಿದೆ. ನೋಡಿ, ಒಬ್ಬ ಇಂಥ ಮೇರು ವ್ಯಕ್ತಿತ್ವದ ವ್ಯಕ್ತಿಗಳನ್ನು ಒಂದು ಜಾತಿಗೆ ಈ ರೀತಿ ಕಟ್ಟಿ ಹಾಕೋದು ಎಷ್ಟರ ಮಟ್ಟಿಗೆ ಯೋಗ್ಯ? ದೀನ್ ದಯಾಳ್ ಉಪಾಧ್ಯಾಯ ಅವರ ಜೀವನದಲ್ಲಿ ಯಾವತ್ತಾದರೂ ಬ್ರಾಹ್ಮಣರಿಗೋಸ್ಕರ, ಬ್ರಾಹ್ಮಣ ಸಂಘದ ಕೆಲಸ ಅಥವಾ ಬ್ರಾಹ್ಮಣರಿಗೋಸ್ಕರ ಅಂತ ಏನಾದರೂ ಒಂದು ಕೆಲಸ ಮಾಡಿ ತೋರಿಸಿ. ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಅಖಂಡ ಅಭಿನ್ನ ಭಾರತ ಇರಬೇಕು ಅನ್ನುವಂಥ ಕಲ್ಪನೆಯೊಂದಿಗೆ ಕಾಶ್ಮೀರಕ್ಕಾಗಿ ಹೋರಾಟ ಮಾಡಿದಂಥ ವ್ಯಕ್ತಿ. ಅದು ಏನು, ಯಾವ ಸಂದರ್ಭದಲ್ಲಿ ಕಾಶ್ಮೀರಕ್ಕೆ ಕಾಲಿಡಬಾರದು ಅಂತ ಆದೇಶ ಆದ ಸಂದರ್ಭದಲ್ಲಿ, ಅಲ್ಲಿಗೆ ಪಾಸ್ ತೊಗೊಂಡು ಹೋಗಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅದನ್ನು ಮುರಿದು ಅಲ್ಲಿ ಹೋದಂಥ ವ್ಯಕ್ತಿ. ಅಂಥವರನ್ನು ಬ್ರಾಹ್ಮಣರು ಅದಕ್ಕೋಸ್ಕರ ಅವ್ರ ಪ್ರತಿಮೆಯನ್ನು ಮಾಡಲಾಗಿದೆ ಅಂತ ಹೇಳಿದರೆ ಅದಕ್ಕಿಂತ ದುರಂತ ಇನ್ನೇನಿದೆ ಸ್ವಾಮಿ. ಇದಕ್ಕಿಂತ ಮಜಾ ಏನಪ್ಪ ಅಂತಂದರೆ, ಅಲ್ಲಿ ಪಾಠಕ್ ಅಂತಿದ್ದಾರೆ ಒಬ್ಬ MLA. ಮೊನ್ನೆ ಅವರು ಒಂದು ಬ್ರಾಹ್ಮಣ ಭೋಜ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು ಅವ್ರ ಮನೆಯಲ್ಲಿ. ಅಂದರೆ ಬ್ರಾಹ್ಮಣ MLAಗಳೆಲ್ಲ ಸೇರಿ ಒಂದು ಸಭೆಯನ್ನು ಸೇರಿದ್ರು. 52 ಜನ ಅಲ್ಲೆಲ್ಲ MLAಗಳು ಸೇರ್ಕೊಂಡಿದ್ರಂತೆ. ಸೇರ್ಕೊಂಡಿರ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ, ಸೇರ್ಕೊಂಡಿದ್ದಾರೆ. ಈಗ ಅದನ್ನು ಹೇಗೆ ಕಟ್ಟಲಾಗ್ತಾ ಇದೆ ಅಂದರೆ, ಬ್ರಾಹ್ಮಣರೆಲ್ಲ ಒಗ್ಗಟ್ಟಾಗಿ ಈ ರೀತಿ ಸಭೆಯನ್ನು ಮಾಡ್ತಾ ಇದ್ದಾರೆ. ರಜಪೂತರೆಲ್ಲ ಸೇರಿ ಅವರೊಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಪ್ರತ್ಯೇಕವಾಗಿ ಸಭೆಗಳನ್ನು ಆಯಾ ಜಾತಿಯವರು ಸಭೆ ಮಾಡ್ಕೋತಾ ಇದ್ದಾರೆ. ಯಾಕೆಂದರೆ ಇವರೆಲ್ಲ ಕೂಡ ಯೋಗಿ ಆದಿತ್ಯನಾಥ್ ವಿರುದ್ಧವಾಗಿ ಬಂಡಾಯ ಏಳಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಏಕೆಂದರೆ 2027ರ ಚುನಾವಣೆಯಲ್ಲಿ ಬಹಳಷ್ಟು ಜನರ ಟಿಕೆಟ್ಗಳನ್ನು ಕಟ್ ಮಾಡಲಾಗ್ತಾ ಇದೆ. ಅದಕ್ಕೆ ಅವರೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಅಖಿಲೇಶ್ ಯಾದವ್ ಸುದ್ದಿಯನ್ನು ಹರಡ್ತಾ ಇದ್ದಾರೆ. ಅಖಿಲೇಶ್ ಯಾದವ್ ಯಾಕೆ ಹಾಗೆ ಸುದ್ದಿ ಹರಡ್ತಾರೆ? ಯಾಕೆಂದರೆ ಜಾತಿಯ ರಾಜಕಾರಣ ಮಾಡಿ ಅಭ್ಯಾಸ ಇರೋ ವ್ಯಕ್ತಿ.
ಬ್ರಾಹ್ಮಣ BJPಗೂ ಕೂಡ ಈ ಜಾತಿಯ ಕಳಂಕವನ್ನು ಅಂಟಿಸ್ಬೇಕು ಅನ್ನೋದು ಆತನ ಗುರಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.